ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಬೆಳಗ್ಗೆ 5 ಎದ್ದು ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೆ ಬಂದು ನನ್ನ ಬೆಸ್ಟ್ ಫ್ರೆಂಡ್ನ ಕರ್ಕೊಂಡು ಮೈಸೂರಿಗೆ ಬಂದೆ. ಏನಕ್ಕೆ ಮೈಸೂರಿಗೆ ಬಂದಿದ್ದೀನಿ ಅಂದರೆ ತುಂಬ ಲಾಂಗ್ ಟೈಮ್ ಆದಮೇಲೆ ನನ್ನ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಬೆಸ್ಟ್ ಫ್ರೆಂಡು ಅಷ್ಟೇ, ನಾವು ಮೈಸೂರಿಗೆ ಬಂದು ತುಂಬ ಲಾಂಗ್ ಟೈಮ್ ಆಗಿತ್ತು. ಸೊ ಇವತ್ತು ಒಂದು ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಮಿನಿಮಮ್ ಒಂದು 4-5 ವರ್ಷನೇ ಆಗಿತ್ತು ನಾನು ಫ್ರೆಂಡು ಮೀಟ್ ಮಾಡಿ. ಡಿ.ಎಡ್ ಆದಮೇಲೆ ಮೀಟ್ ಮಾಡೋಕ್ಕೆ ಆಗಿಲ್ಲ. ಸೊ ಸುಮಾರು ಸಲ ಪ್ಲಾನ್ ಮಾಡಿ ಆ ಪ್ಲಾನ್ ಎಲ್ಲ ಕ್ಯಾನ್ಸಲ್ ಆಗಿ ಇವತ್ತು ಪ್ಲಾನ್ ಸಕ್ಸಸ್ ಆಗಿ ತುಂಬ 4 ಹೋಗ್ತಾ ಇದ್ದೀನಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಫೈನಲಿ ಆಗಿ ಸಿ ಬಸ್ ಬಂದು ತಲುಪಿದ್ವಿ. ನಾನು ಅಂದ್ಕೊಂಡಿದ್ದೆ ನನ್ನ ಫ್ರೆಂಡ್ಸ್ ನನಗೋಸ್ಕರ ಕಾಯ್ತಾ ಇರ್ತಾರೆ ಅಂತ, ಆದರೆ ಎಲ್ಲ ಆಗಿದ್ದೆ ಬೇರೆ. ನಾವು ಸ್ವಲ್ಪ ಬೇಗ ಹೋಗಿರೋದ್ರಿಂದ ನಾವೇ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅವ್ರು ಇನ್ನೂ ಬಂದಿರಲಿಲ್ಲ ಅಂತ ಸಮೋಸ ತೊಗೊಂಡು ಸಮೋಸ ತಿಂದು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ಆಗಿ ನನ್ನ ಡಿ.ಎಡ್ ಫ್ರೆಂಡ್ಸ್ ಬಂದರು, ಸುಷ್ಮಿತಾ ಆ್ಯಂಡ್ ಇನ್ನೊಬ್ಳು ವರ್ಷ. ಸೊ ಇವ್ರು ನನ್ನ ಡಿ.ಎಡ್ ಫ್ರೆಂಡ್ಸ್. ಇವ್ರನ್ನ ಮೀಟ್ ಮಾಡಿ ಸುಮಾರು ವರ್ಷ ಆಗಿತ್ತು, ಒಂದು 4-5 ವರ್ಷನೇ ಆಗಿತ್ತು. ಸುಮಾರು ಸಲ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಸೊ ಫೈನಲಿ ಆಗಿ ಇಬ್ಬರನ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಏನಕ್ಕೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಭೂಮಿಕಾ, ಅವಳು ಮೀಟ್ ಮಾಡಿ ತುಂಬ ಲಾಂಗ್ ಟೈಮ್ ಆಗಿತ್ತು. ಇವತ್ತು ಅವಳು ಮತ್ತು ಅವಳ ಮಗನ ಇಬ್ಬರನ್ನು ಕೂಡ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಫೈನಲ್ ಆಗಿ 9:56ಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಟಿಕೆಟ್ ತೊಗೊಂಡು ಬಸ್ಸಲ್ಲಿ ಕೂತ್ಕೊಂಡ್ವಿ. 10:15ಕ್ಕೆ ಚಾಮುಂಡಿ ಬೆಟ್ಟ ತಲುಪಿದ್ವಿ. ಇವಾಗ ಸರ್ದಿ ಸಾಲಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ 10:30. ನೋಡೋಣ ಎಷ್ಟು ಗಂಟೆ ಒಳಗಡೆ ನಾವು ಗರ್ಭಗುಡಿಗೆ ಹೋಗಿ ಯಾವಾಗ ತಾಯಿ ದರ್ಶನ ಮಾಡ್ತೀವಿ ಅಂತ. ಫೈನಲ್ ಆಗಿ 12:30ಗೆ ನಾವು ಗರ್ಭಗುಡಿ ಒಳಗಡೆ ಬಂದ್ವಿ. ನಾನು ಆಷಾಢ ಟೈಮಲ್ಲಿ ಬರ್ತಾರೋ ಇದೇ ಮೊದಲನೇ ಸಲ. ಅಲಂಕಾರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಾನು ಲೇಟಾಗಿ ಆಗುತ್ತೆ ದರ್ಶನ ಅಂತ ಅಂದ್ಕೊಂಡಿದ್ದೆ. ಫೈನಲ್ ಆಗಿ ಬರೀ 2 ಗಂಟೆ ಟೈಮಲ್ಲೇ ಬೇಗ ದರ್ಶನ ಆಗೋಯ್ತು. ಅಲಂಕಾರ ಚೆನ್ನಾಗಿ ಮಾಡಿದರು, ಮತ್ತು ತಾಯಿಗೂ ಅಷ್ಟೇ ಚೆನ್ನಾಗಿ ಅಲಂಕಾರ ಮಾಡಿದರು. ತಾಯಿ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ದಾಸೋಹಕ್ಕೆ ಹೋಗಿ ಊಟ ಎಲ್ಲನೂ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಫ್ರೆಂಡ್ಗಳ ಜೊತೆ ಫೋಟೋ ಸೆಲ್ಫಿ ಎಲ್ಲ ತೊಗೊಂಡು ಅವ್ರಿಗೆಲ್ಲ ಬಾಯ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಪಯಣ ಊರ ಕಡೆ ಬೆಳೆಸಿದ್ವಿ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಒಟ್ಟಾರೆ ಹೇಳಬೇಕು ಅಂದರೆ ಈ ದಿನ ಅಂತೂ ನನಗೆ ತುಂಬ ಮೆಮೊರೇಬಲ್ ಆಯಿತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಇದು ನನ್ನ ಈ ದಿನದ ಮಿನಿ ಬ್ಲಾಗ್ ಆಗಿತ್ತು. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ